ಇಷ್ಟೊತ್ತಲ್ಲಿ ಬಂದು ಆಚೆ ಕರೀತಿದ್ದೀರಲ್ಲ, ಬೆಳಿಗ್ಗೆ ಬಂದು ಆಗ್ತಿರ್ಲಿಲ್ಲ. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದಿದ್ಯಾ, ಎಲ್ಗೋದೆ ಏನು ಅಂತ ಒಂದ್ ಮಾತು ತಿಳಿಸ್ಬೇಕು ತಾನೆ. ಅದ್ರಲ್ಲಿ ಹೇಳೋಕ್ ಏನಿದೆ, ಇಲ್ಲಿಗೆ ಬಂದಿದ್ದೀನಲ್ಲ. ಉಡಾಫೆ ಬೇಡ, ಫೋನ್ ಎತ್ತಿ ಇಲ್ಲಿದ್ದೀನಿ ಅಂತ ಹೇಳ್ಬೇಕು ತಾನೆ. ನಾನಿನ್ ಎಲ್ಲಿಗೆ ಹೋಗಕ್ ಸಾಧ್ಯ, ಅಮ್ಮನ್ ಮನೆ ಬಿಟ್ಟು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅದೇಗ್ ಬಂದೆ ಇಲ್ಲಿಗೆ, ಅದೇಗ್ ಸೇರಿಸಿದ್ರು ನಿನ್ನ? ಯಾಕಪ್ಪ, ನಿನಗೆ ವಿಷಯನೇ ಗೊತ್ತಿಲ್ವಾ? ಏನ್ ವಿಷಯ ತಾತ? ನಿನ್ನ ಜೊತೆ ಓಡ್ ಹೋದವಳು ಪ್ರೆಗ್ನೆಂಟ್ ಅನ್ನೋ ವಿಷಯ. ಇಂಥ ಸಮಯದಲ್ಲಿ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಇನ್ಮೇಲೆ ಬಂದರೆ ಹೀಗೆ ಕದ್ದು ಮುಚ್ಚಿ ಭೇಟಿ ಮಾಡಬೇಡ. ಮನೆ ಮುಂದೆ ಕಾಲಿಂಗ್ ಬೆಲ್ಲಿದೆ, ಒತ್ತು ಒಳಗಡೆ ಬಂದು ಕೂತ್ಕೊಂಡು ಮಾತಾಡು. ಆದರೆ ಹೀಗೆ ಅಪರಾತ್ರಿನಲ್ಲ, ಹಗಲಲ್ಲಿ. ಈಗ ಹೋಗಪ್ಪ, ನಡೀಪ. ಪ್ರೆಗ್ನೆಂಟಾ? Cheers. It's okay. ಎಲ್ಲ ನನ್ನ ಫೇವ್ರೆಟ್. ಏನ್ ವಿಶೇಷ ಮಾವ? ವಿಶೇಷ ಏನಿಲ್ಲ, ಸುಮ್ಮನೆ. ಇದನ್ನೆಲ್ಲ ನೀವ್ ಯಾಕೆ ತರಕ್ ಹೋದ್ರಿ? ನಾನೇ ಬರ್ತಿದ್ನಲ್ಲ. ನಿಮ್ ಮನ್ಸು ಸರಿ ಇಲ್ಲ. ಎಂತ ಟೈಮಲ್ಲಿ ಇದನ್ನೆಲ್ಲ? ನನಗೆ ಗೊತ್ತು ಮಾವ, ನಿಮ್ಗೆ ತುಂಬಾ ಬೇಜಾರಾದ್ರು ಖುಷಿ ಆದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಕುಕ್ಕಿಂಗ್ ಅಲ್ಲಿ ಅಂತ. ಹಾಗೇನಿಲ್ಲ ಪೂರ್ಣಿ. ನೋಡು, ನೀನ್ ನಮ್ಮನೆಗೆ ಬಂದ್ಮೇಲೆ ನಮ್ಗೆಲ್ಲರ ಜೀವನ ಬದಲಾಗಿದೆ. ಒಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಅನ್ಕೋ. ಈ ಮನೆಗೆ ಬಂದ್ಮೇಲೆ ಅಪ್ಪನಂತ ಮಾವ ಸಿಕ್ಕಿದ್ಮೇಲೆ ನನ್ನ ಲೈಫು ಬದಲಾಗಿದೆ ಮಾವ. ಥ್ಯಾಂಕ್ ಯು ಸೋ ಮಚ್. ಬಿಸಿಬೇಳೆ ಬಾತು ಬಿಸಿಯಾಗಿದ್ದಾಗಲೇ ತಿಂತ್ಯಾ? ಸೂಪರ್ ಮಾವ. ಇಂಥ ಕೈ ರುಚಿ ನಿಮ್ಮ ಹತ್ರ ಮಾತ್ರ ಸಾಧ್ಯ. ಹಾಗೇನಿಲ್ಲ, ತುಳಸಿಯವ್ರು ನನಗೆ ಚೆನ್ನಾಗಿ ಮಾಡ್ತಾರೆ. ಮಾವ, ಸಕ್ಕರೆ ಪೊಂಗಲ್ಗೆ ಗೋಡಂಬಿ ಹಾಕಿದ್ದೀನಿ, ತಿನ್ನು. ಇನ್ನು ಸ್ವಲ್ಪ ಹಾಕೊಂಡ್ಬರ್ಲಾ? ಪರವಾಗಿಲ್ಲ ಮಾವ, ಸಾಕಿಷ್ಟು. ನೀವೆಷ್ಟೇ ಮಾತು ಮರೆಸ್ಬೋದು, ನಗ್ತಾ ಇರ್ಬೋದು, ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ
ತುಳಸಿ ಅಮ್ಮನ ಮಿಸ್ ಮಾಡ್ಕೋತಿರ್ತೀರ ಅಂತ ನನಗೆ ಗೊತ್ತು. ಮಾವ, ನನ್ನಿಂದ ಎಲ್ರಿಗೂ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂದಮೇಲೆ ನಾನು ಹೇಗಲ್ಲಿರ್ಲಿ? ತೊಂದರೆ ಆಗುವಂಥದ್ದು ನೀನ್ ಏನು ಮಾಡಿದ್ದೀಯಾ? ಯಾರಿಗಾದ್ರೂ ಕೇಳಿ ಬಯಸಿದ್ದೀಯಾ? ಮೋಸ ಮಾಡಿದ್ದೀಯಾ? ಇಲ್ವಲ್ಲ. ಮಾಧವನ್ನ ಮದುವೆಯಾಗಿ ನೀನು ಆ ಮನೆಗೆ ಹೋಗಿದ್ದೀಯಾ. ಅದರಿಂದ ಯಾರಿಗಾದ್ರೂ ತೊಂದರೆ ಆದರೆ ಅದು ಅವ್ರ ಸಮಸ್ಯೆ. ಇಲ್ಲ ಮಾವ, ನಾನು ಅಲ್ಲಿಗೆ ಹೋದಾಗ್ಲಿಂದ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ಗೊತ್ತೋ ಗೊತ್ತಿಲ್ದೇನೋ ಅದಕ್ಕೆಲ್ಲ ನಾನೇ ಕಾರಣ ಅನ್ನೋದು ಸತ್ಯ. ನೀನು ಹೋಗೋಕ್ ಮೊದಲು ಆ ಮನೆಯಲ್ಲಿ ಸಮಸ್ಯೆನೇ ಇರಲಿಲ್ವಾ? ಮೊದಲು ನಿನ್ನ ಈ ಪಾಪ ಪ್ರಜ್ಞೆನ ತೆಗೆದು ಬಿಸಾಕು. ಇದ್ದು ಜಯಿಸ್ಬೇಕು ಅಂತಾರೆ. ನೀನು ಅಲ್ಲಿ ಹೋಗಿ 4 ದಿವಸ ಕೂಡ ಆಗ್ಲಿಲ್ಲ, ಆಗ್ಲೇ ಸೋತ್ ಹಾಗೆ ಬಂದಿದ್ದೀಯಲ್ಲ ತುಳಸಿ. ಆ ಮನೆಯಲ್ಲಿ ನಿನಗೊಂದು ಸ್ಥಾನ ಇಲ್ಲ ಅಂತ ನಿನಗನ್ಸಿರಬಹುದು, ಆದರೆ ಅಲ್ಲೊಂದು ಸ್ಥಾನನ ಹುಡುಕೊಳ್ಳೋದು ನಿನ್ನ ಜವಾಬ್ದಾರಿ. ಪಾಪ ಆ ಮಾಧವ ಪ್ರತಿ ಹೆಜ್ಜೆಗೂ ನಿನ್ನ ಜೊತೆ ನಿಲ್ತಾನೆ. ನೀನು ಹೇಳದೆ ಬಂದಿದ್ದಕ್ಕೇನೆ ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದ ಅಂತ ಅನ್ಸುತ್ತೆ. ನಮಗೆ ನೋವಾಗಬಾರ್ದು ಅಂತ ಏನೂ ಹೇಳದೆ ಹೋದ ಪಾಪ. ಸಾಲದಕ್ಕೆ ನಿನ್ನ ಮನಸ್ಸು ಹತೋಟಿಗೆ ಬರೋವರೆಗೂ ಇಲ್ಲೇ ಇರಲಿ ಅಂತ ನಿನಗೆ ಒತ್ತಾಯ ಮಾಡದೆ ಹೋದ ಅಂತ ಅನ್ಸುತ್ತೆ. ನೀನಿಲ್ದೆ ಅವನು ಹೇಗಿರಬಹುದು ಅಂತ ಯೋಚನೆ ಮಾಡಿದ್ದೀಯ? ಆ ಮನೆಯಲ್ಲಿ ನೀನಿದ್ರೆ ತೊಂದರೆ ಅಂತ ಹೇಳಿದೆ. ಯಾಕೆ ಹೇಳು? ಆ ಮನೆಯವರು ನಿನ್ನನ್ನ ಒಪ್ಕೊಂಡಿಲ್ಲ ಅಂತ. ಆ ಮನೆಯವರು ಯಾತಕ್ಕೆ ನಿನ್ನನ್ನು ಒಪ್ಕೊಂಡಿಲ್ಲ ಹೇಳು? ಆ ಮನೆಯಲ್ಲಿ ನಿನ್ನ ಸ್ಥಾನನ ನೀನೇ ಒಪ್ಕೊಂಡಿಲ್ಲ. ಹಾಗಂದ್ಮೇಲೆ ಬೇರೆಯವ್ರು ಹೇಗೆ ಒಪ್ಕೋತಾರೆ ಹೇಳು? ಮೊದಲು ನೀನು ಆ ಮನೆ ಸೊಸೆ ಅನ್ನೋದನ್ನ ಒಪ್ಕೋ. ನೀನು ಮಾಧವನ ಹೆಂಡತಿ ಅಂತನ್ನೋ ವಾಸ್ತವನ ಒಪ್ಕೋ. ಆಮೇಲೆ ಎಲ್ರನ್ನೂ ಒಪ್ಸೋ ಶಕ್ತಿ, ಆತ್ಮವಿಶ್ವಾಸ ನಿನ್ನೊಳಗೆ ತಾನಾಗೆ ಬರುತ್ತೆ. ಅಲ್ಲಿ ಅಕಸ್ಮಾತ್ ಏನಾದ್ರು ಸಮಸ್ಯೆ ಆದರೆ ನನಗೆ ಹೇಳು, ನಾನು ನೋಡ್ಕೋತೀನಿ. ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗು. ಅದು ನಿನ್ನ ಮನೆ, ಗೊತ್ತಾಯ್ತಾ? ಏನಂದೆ ನೀನು? ಅವಳನ್ನ ಸಾಕೋದು ಹೊರೆ ಅಂತಲ್ಲ ಅಲ್ಲಿಗೆ ಕಳಿಸಿದ್ದು, ಅಲ್ಲಿ ಇನ್ನೂ ಚೆನ್ನಾಗಿ ಬಾಳ್ಲಿ ಅಂತ. ಅಷ್ಟಕ್ಕೂ ನಿನಗೇನು ಹೊರೆ ಅಲ್ಲ ಅಂತ ಏನೇನೋ ಮಾತಾಡೋದ್ಯಲ್ಲ. ನಿನ್ನೊಂದು ಮಾತು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ದೊಡ್ಡ ಜವಾಬ್ದಾರಿ ಇರೋ ಅಣ್ಣನ ಥರ ತಂಗಿನ ಕರ್ಕೊಂಡು ಬಂದಿಯಲ್ಲ, ಆಗ್ಲೇ ನಿನ್ನನ್ನು ಕೇಳಬೇಕು ಅಂತಿದ್ದೆ. ಯಾವ ಧೈರ್ಯದ ಮೇಲೆ ಕರ್ಕೊಂಡು ಬಂದಿದ್ದೀಯಾ? ನಿನಗೆ ಕೆಲಸ ಇಲ್ಲ, ಖರ್ಚು ಮಾಡೋದಕ್ಕೆ ಹಣ ಇಲ್ಲ, ಹೇಗೆ ನಿಭಾಯಿಸ್ತೀಯ ಅಂತ. ಜವಾಬ್ದಾರಿ ತಗೋತೀನಿ ಅಂತ ದೊಡ್ಡದಾಗಿ ಮಾತಾಡೋದಲ್ಲ. ಆ ಸಾಮರ್ಥ್ಯ ಇದೆಯಾ ಅಂತ ಮೊದಲು ಯೋಚನೆ ಮಾಡಬೇಕು. ಹೇಳು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀವು ನನಗೆ ಕೆಲಸ ಇಲ್ಲ ಅಂತ ಅನ್ಸೋದೇನು ಬೇಡ. ನಾನೇ ನಿಮ್ಮ ಹತ್ರ ಕೈ ಚಾಚಿದ್ನ ದುಡ್ಡು ಬೇಕು ಅಂತ. ನೀನು ನನ್ನ ಹತ್ರ ಕೈ ಚಾಚಲಿಲ್ಲಪ್ಪ, ಆದರೆ ನೀನು ಖರ್ಚು ಮಾಡ್ತಾ ಇರೋ ದುಡ್ಡು ಎಲ್ಲಿಂದ ಬಂತು ನಿನಗೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ತಾಯಿ ಬಗ್ಗೆ ಅಷ್ಟೆಲ್ಲ ಮಾತಾಡಿ ಅವಳ ಮನಸ್ಸನ್ನು ನೋಯಿಸೋದು ನೀನು. ಅವಳ ಮೊದಲನೇ ಸಂಬಳನೇ ನಿನ್ನ ಅಕೌಂಟ್ಗೆ ಹಾಕೊಂಡು ಖರ್ಚು ಮಾಡ್ತಾ ಇದ್ದೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇದು ನಿಮ್ಮ ಪರಿಶ್ರಮದ ಫಲ ಅಂತಂದ ಆ ಮಾಧವ ಎಲ್ಲಿ? ನಿನ್ನನ್ನೇ ಕೇಳದೆ ನೀನು ಬೆವರು ಸುರಿಸಿ ದುಡ್ದ ಹಣನ ಬಳಸ್ಕೊಳ್ಳೋ ಇವನೆಲ್ಲಿ? ತಾತ ಅವ್ರಿಗೆ ಹೋಲಿಸ್ಬೇಡಿ ನೀವು. ಖಂಡಿತ ಆ ತಪ್ಪನ್ನ ಮಾಡೋದು. ನಿನ್ನನ್ನು ಯಾಕೆ ಆ ಮಹಾನುಭಾವನಿಗೆ ಹೋಲಿಸ್ಲಿ? ತುಳಸಿ, ನಿನಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಮದುವೆಗೆ ಮೊದಲು ಒಂದು ದಿವಸ ಮನೆಯಲ್ಲಿ ಸಾಕಷ್ಟು ಗಲಾಟೆ ನಡೀತಾ ಇತ್ತು. ಈ ವಿಷಯನೂ ಎತ್ತೋದು ಬೇಡ ಅಂತ ನಾ ಸುಮ್ಮನೆ ಇದ್ದೆ. ಅವಳ ಸಂಸಾರನ ಸರಿ ಮಾಡ್ತೀನಿ ಅಂತ ಹೇಳೋದು ಬಿಟ್ಟು ನೀನು ಇಲ್ಲೇ ಇರೋ ಸಾಕ್ತೀನಿ ಅಂತಿದ್ದೀಯಲ್ಲ, ಏನೋ ತಂದ್ಕೊಂಡಿದ್ದೀಯ ಅವಳನ್ನ? ಮೊದಲು ನಿನ್ನನ್ನು ನೀನು ನೋಡ್ಕೋ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಹುದು. ತಾತ ಮಾತಾಡಬೇಡ. ತುಳಸಿ, ಈಗ ಗೊತ್ತಾಯ್ತಲ್ಲ ನಿನ್ನ ಮಗ ಎಂಥವನು ಅಂತ. ನಿನ್ನನ್ನ ಈ ಮನೆಯಲ್ಲೇ ಇರು ಅಂತ ಹೇಳ್ತಿರೋದು ನಿನ್ನ ಮೇಲಿನ ಪ್ರೀತಿಗಲ್ಲ. ನೀನು ಅಲ್ಲಿ ಹೋದರೆ ಇವನಿಗೆ ಅವಮಾನ ಆಗುತ್ತೆ ಅಂತ. ಕಷ್ಟನೋ ಸುಖ, ಆದರೆ ನಿನ್ನನ್ನು ಗೌರವದಿಂದ ನೋಡ್ಕೊಳ್ಳೋ ಮಾಧವನ್ ಜೊತೆಯಲ್ಲಿ ನೀನಿರ್ಬೇಕು. ನಿನ್ನನ್ನು ಕಳಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಸವಾಲನ್ನ ನೀನು ಎದುರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು. ಹಲೋ ಅವಿನಾಶ್ ಸರ್. ಹಲೋ. ಅರೆ ಅಣ್ಣ, ಬಡವ್ರ ಮನೆಗೆ ಬ್ಯಾಂಕೆ ಬಂದಂಗಾಯ್ತು. ಅರೆ ಕೂತ್ಕೋಪ್ಪ, ಕೂತ್ಕೋ. ಅದ್ಯಾಕೆ ಹಾಗೆ ನೋಡ್ತಾ ನಿಂತಿದ್ದೀರಿ? ಅವಿ ಇವತ್ತು ಊಟಕ್ಕೆ ಇಲ್ಲೇ ಇರ್ತಾನೆ. ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ. ವಾಟ್? ನೋ ನೋ ನೋ, ನಾನು ಈಗಲೇ ಹೊರಡಬೇಕು, ಪ್ಲೀಸ್. ಅಯ್ಯೋ, ಹಾಗಂದ್ರೆ ಹೆಂಗಣ್ಣ? ನೀನಿವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಗೊತ್ತಾ? ಸದ್ಯ ಇವಳು ಅಡುಗೆನ ಊಟ ಮಾಡೋ ಅಷ್ಟು ಅದೃಷ್ಟ ಅಲ್ಲ, ದುರಾದೃಷ್ಟ ನಮಗೆ ಯಾರಿಗೂ ಇನ್ನೂ ಬಂದಿಲ್ಲ.
ತಾತಂಗೆ ತಮಾಷೆ ಜಾಸ್ತಿ. ಸುಸ್ತಾಗಿದ್ಯಾ ಅನ್ಸುತ್ತೆ, ಅಷ್ಟು ದೊಡ್ಡ ಆಫೀಸ್ ಸಂಭಾಳಿಸ್ಬೇಕಲ್ಲ. ನೀರ್ ತಂದ್ಕೊಡ್ಲಾ? ಅಯ್ಯೋ, ನನ್ ಬುದ್ಧಿಗಿಷ್ಟು. ಜ್ಯೂಸ್ ಮಾಡ್ಕೊಡ್ಲಾ? ನೋ, ನನ್ಗೇನು ಬೇಡ. ಅಲ್ಲ, ಸ್ವಲ್ಪ. ಓಡ್ ಹೋಗಿ ಬಂದು ಮಾಡವಳೆ. ತುಂಬಾ ಮಾತಾಡಿ ಆಯಾಸ ಮಾಡ್ಕೋಬೇಡ, ಸ್ವಲ್ಪ ಕೆಪ್ಪು ಕೂತ್ಕೋ. ಅವಿ, ಸಂಕೋಚ ಮಾಡ್ಕೋಬೇಡ. ಹಿಂದಿನ ಸಲ ನೀನು ಬಂದಾಗ ನಾ ಮನೆಯಲ್ಲಿ ಒಬ್ಬನೇ ಇದ್ದೆ. ಅತಿಥಿಯಾಗಿ ನೀನ್ ಬಂದಿದ್ರು ಕೂಡ ನನಗೆ ಆತಿಥ್ಯ ಮಾಡಬೇಕಾಯ್ತು. ಇವತ್ತು ನೀವು ಊಟ ಮಾಡ್ಕೊಂಡೆ ಹೋಗು. ಕ್ಷಮಿಸಿ, ಇವತ್ತು ನನ್ನ ಮನೆಗೆ ಹೋಗ್ಲೇಬೇಕು. ಅಯ್ಯೋ, ಬೇಡ ಅಂದವ್ರು ಯಾರು? ಹೋಗಿವಂತೆ, ನಿಮ್ಮ ಮನೆ ಅಲ್ಲೇ ಇರುತ್ತೆ. ಇನ್ನು ಅಡುಗೆ ಮಾಡಿ ಊಟ ಮಾಡೋದಂದ್ರೆ ಲೇಟ್ ಆಗತ್ತೆ. ಅಯ್ಯೋ, ಚಿಂತೆ ಮಾಡಬೇಡ ನೀನು. ಅಷ್ಟು ಹೊತ್ತು ಟೈಮ್ ಪಾಸ್ ಮಾಡೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ದಾರಿಗಳಿವೆ. ಕೂತ್ಕೋ, ನೀ ಕೂತ್ಕೋ. ಅಯ್ಯೋ, ನಾನೇನು ಮುಚ್ಚಲಿ ಮಾಮ್. ಇನ್ಫ್ಯಾಕ್ಟ್ ಮುಚ್ಚಿಡೋ ಅಂಥದ್ದು ಏನೂ ಆಗಿಲ್ಲ. ಐ ಆಮ್ ಫೈನ್. ನೀನು ಫೈನ್ ಅಂತ ಆದ್ರೆ ನನ್ನ ಮುಖ ನೋಡಿ ಯಾಕೆ ಮಾತಾಡ್ತಿಲ್ಲ? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹಾಗೇನಿಲ್ಲ ಮಾಮ್. ನಿಧಿ, ಮಾಮ್ ಪ್ಲೀಸ್ ಇರಿಟೇಟ್ ಮಾಡಬೇಡ. ಏನಂದೆ ನೀನು? ನಾನು ಇರಿಟೇಟ್ ಮಾಡ್ತಿದ್ದೀನಾ? ಫಸ್ಟ್ ಆಫ್ ಆಲ್, ನಾನು ಇರಿಟೇಟ್ ಮಾಡಿದ್ರು ಅದನ್ನ ಹೇಳುವಷ್ಟು ಸಲಿಗೆ ನಾನು ನಿನಗೆ ಕೊಟ್ಟಿಲ್ಲ. ಜೊತೆಗೆ ನನ್ನನ್ನೇ ಅವಾಯ್ಡ್ ಮಾಡುವಷ್ಟು ದೊಡ್ಡವಳು ನೀನಾಗಿಲ್ಲ, ಗೊತ್ತಾಯ್ತಾ? ಏನ್ ಮಾಮ್? ನಿಧಿ, ನಾಳೆ ಪೂರ್ಣಿ ಬರ್ತಡೇ. ಇವತ್ ನೈಟೇ ಎಲ್ಲ ಸೆಲಿಬ್ರೇಷನ್ ಇರುತ್ತೆ. ಸೊ ಡೆಕೋರೇಷನ್ಗೆ ಸೆಲಿಬ್ರೇಷನ್ಗೆ ಜಾಯಿನ್ ಆಗ್ಬೇಕು. ನಾನಾ? ಮಾಮ್, 12 ಗಂಟೆವರೆಗೂ ಎದ್ದಿರಕ್ಕೆ ನನಗಾಗಲ್ಲ. ಐ ನೋ. ಪೂರ್ಣಿ ಕಂಡ್ರೆ ನಿನ್ಗಷ್ಟಕ್ಕಷ್ಟೇ ಅಂತ ನನಗೆ ಗೊತ್ತು. ಆದ್ರೆ ನೀನು ಬರಲೇಬೇಕು, ಅವಿಗೋಸ್ಕರನಾದ್ರು. ಮಾಮ್, ಇಟ್ಸ್ ಮೈ ಆರ್ಡರ್, ದಟ್ಸ್ ಇಟ್. ಮಾಮ್, ಅಕಸ್ಮಾತ್ ಆ ತುಳಸಿ ಮನೆಗೆ ವಾಪಸ್ ಬಂದ್ರೆ? ಏನಂದೆ? ಜಸ್ಟ್ ಹೀಗೆ ಯೋಚನೆ ಬಂತು. ಯೋಚನೆಯಲ್ಲೂ ಬರಬಾರ್ದು. ಹದ ಅಂದರೆ ಹದ. ಅಯ್ಯವ್ರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಾವ ಮಾಡಿದ್ದಾರೆ ಅಂದ್ರೆ ಕೇಳ್ಬೇಕಾ ಪಾಪಮ್ಮ? ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಮಾವ ಕೊಡಿ, ನಾನು ಸ್ವಲ್ಪ ಮಾಡ್ತೀನಿ. ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನೀವೇ ಎಲ್ಲ ಮಾಡ್ತಿದ್ದೀರಲ್ಲ. ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಯಾಕೆ ಹೇಳು? ಯಾಕೆ? ಅವಿಗೂ ಇದು ಇಷ್ಟ ತಾನೇ. ನೀನಿದನ್ನು ನೋಡ್ಕೊಂಡ್ರೆ ಮುಂದಿನ ಸಲ ನೀನೇ ಮಾಡಲಿ ಅಂತ. ಅಯ್ಯೋ, ನನಗೆ ನಿಮ್ಮಷ್ಟೆಲ್ಲ ಚೆನ್ನಾಗಿ ಮಾಡಕ್ ಬರಲ್ಲ ಮಾವ. ಇವತ್ತು ಅವ್ರೇನಾದ್ರೂ ಮನೆಗೆ ಬೇಗ ಬಂದ್ರೆ ಪಾಪಮ್ಮ ಒಬ್ರೇ ಮಾಡಿದ್ದು ಅಂತ ಇದನ್ನ ಅವ್ರಿಗೆ ತಿನ್ಸ್ಬೋದಿತ್ತು ಅಲ್ವಾ? ಮಾವ, ನಿಮ್ಮೊಬ್ರಿಗೆ ಸುಸ್ತಾಗುತ್ತೆ, ಕೊಡಿ. ಇಲ್ಲ ರತ್ನ ಯಾರನ್ನಾದ್ರೂ ಕರೀಲಾ? ಯಾರು ಕಾಣಿಸ್ತಾನೆ ಇಲ್ವಲ್ಲ. ಈ ರಾಮಣ್ಣ ಎಲ್ಲಿ? ನೋಡ್ಕೊಂಡು ಬರ್ತೀನಿ ರೀ. ಪುಣಿ, ಬೇಡ, ಅವರೆಲ್ಲ ಗಾರ್ಡನ್ಲಿರ್ಬೇಕು. ಇನ್ನೇನು ಆಗ್ಬಿಡುತ್ತೆ. ಅಲ್ಲ ಮಾವ, ಇಷ್ಟದಲ್ಲಿ ಗಾರ್ಡನ್ ಅಲ್ಲಿ ಏನ್ ಮಾಡ್ತಿರ್ತಾರೆ? ಊಟಕ್ಕೆಲ್ಲ ರೆಡಿ ಮಾಡ್ಬೇಕಲ್ವಾ? ನೋಡ್ಕೊಂಡ್ ಬರ್ತೀನಿ. ಅದು ಪೂರ್ಣಿ.
ಪೂರ್ಣಿ ನಿನ್ನ ಯಜಮಾನ್ರಿಗೆ ಒಗ್ಗರಣೆ ಶಾವಿಗೆನೇ ಇಷ್ಟ ಅಲ್ವಾ? ಹಾ ಹೌದು ಪೂರ್ಣಿ, ಇದು ಬೇರೆ ಥರ ಒಗ್ಗರಣೆ. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಯಾವ ಕಾರಣಕ್ಕೂ ಪೂರ್ಣಿಗೆ ಹಾಲಿಗೆ ಹೋಗಕ್ಕೆ ಬಿಡಬಾರ್ದು. ಡೆಕೋರೇಷನ್ ನೋಡಿಬಿಟ್ರೆ ಸರ್ಪ್ರೈಸ್ ಇರಲ್ಲ. ನನ್ನ ಮಗಳ ಕಣ್ಣಲ್ಲಿ ಆ ಆಶ್ಚರ್ಯ ಖುಷಿ ನೋಡಬೇಕು ಅಂತ ನನಗಾಸೆ. ಪಾಪಮ್ಮ, ನೀವು ಒಗ್ಗರಣೆಗೆ ರೆಡಿ ಮಾಡ್ತೀರಾ? ಪೂರ್ಣಿ, ನೀನು ಪಾಪಮ್ಮಂಗೆ ಹೆಲ್ಪ್ ಮಾಡಿ. ಸರಿ ಮಾವ. ಗಾಳಿಗಿಂತ ಸೌಂಡೇ ಜಾಸ್ತಿ. ಶೇಷು, ಫ್ಯಾನ್ನಲ್ಲಿ ಗಾಳಿಗಿಂತ ಸೌಂಡೇ ಜಾಸ್ತಿ ಆದರೂ ಸಹಿಸ್ಕೋಬೋದಪ್ಪ. ಆದರೆ ಕೆಲವರಲ್ಲಿ ಮಾತಿಗಿಂತ ಡ್ರಾಮಾನೇ ಜಾಸ್ತಿ ಆದರೆ ಸಹಿಸ್ಕೊಳ್ಳೋದು ಕಷ್ಟ. ಫೋನ್ ಬ್ಯಾಟ್ರಿ ಲೋ ಆಗಿದೆ, ಸ್ವಲ್ಪ ಚಾರ್ಜ್ ಮಾಡ್ಬೋದಾ ಪ್ಲೀಸ್? ಅಯ್ಯೋ, ಅದಕ್ಕೇನಂತೆ ಕೊಡೋಣ, ನಾನು ರೂಮಲ್ಲಿ ಚಾರ್ಜ್ ಹಾಕ್ತೀನಿ. ಒಳ್ಳೆಯದಾಯ್ತು. ಇಲ್ಲಿ ಗಾಳಿ ಹಾಕೋ ಬದಲು ಅಲ್ಲಿ ಚಾರ್ಜ್ಗೆ ಹಾಕ್ಕೊಳ್ಳಿ. ಚೀಟಿಂಗ್. ಎಸ್ ಎಸ್ ಎಸ್, ರಾಣಿನ ಉಳಿಸ್ಲೆ. ಹೆಂಗೆ ನನ್ನ ಹತ್ರನೇ ಮೋಸ ಮಾಡಕ್ ಬರ್ತೀರ ತಾತ? ಇದ್ಕಿದ್ದ ಹಾಗೆ ಇವ್ರ್ಯಾಕೆ ನಮ್ಮನೆಗೆ ಬಂದಿದ್ದಾರೆ? ನನ್ನ ಕೆಲಸ ಹೋಗಿದ್ದು ಗೊತ್ತಿದ್ರು ಒಂದು ಮಾತು ಹೇಗಿದೆಯಾ ಅಂತ ವಿಚಾರಿಸಲಿಲ್ಲ. ಬಟ್ ಈಗ ಯಾಕೆ ಬಂದಿದ್ದಾರೆ? ಅರೆ, ಇವನಲ್ಲಿ ಹೋದ ಶೇಷು. ಏ ಶೇಷು, ಬಾರ ಊಟಕ್ಕೆ. ಮಹಾ ಸಂಕೋಚ ಸ್ವಭಾವ ಇವೊಂದು. ಊಟದ ಟೈಮ್ ಆಯಿತು ಅಂದರೆ ಸಾಕು, ಒಂದಲ್ಲ ಒಂದು ನೆಪ ಹೇಳಿ ಮನೆಗೆ ಓಡೋಗ್ತಾ ಇರ್ತಾನೆ. ಮುಂದೆ ಸಂಕೋಚ. ಲೇ ಶೇಷು, ನಿನಗೂ ಸೇರಿಸಿ ಅಡುಗೆ ಮಾಡಿದ್ದಾರೆ ಕಣೋ. ನೀನೇನಾದರೂ ಬಂದು ಊಟ ಮಾಡಲಿಲ್ಲ ಅಂತಂದರೆ ನಿನ್ನ ಪಾಲಿಂದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ನಿಮ್ಮ ಮನೆಗೆ ಪಾರ್ಸಲ್ ಮಾಡಿಬಿಡ್ತಾಳೆ. ಅಣ್ಣ ಬನ್ನಿನ. ಪ್ರತಾಪಿ, ಚೆಸ್ಸಲ್ಲಿ ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀಯ. ಚೆಸ್ ಬದಲು ಕ್ಯಾರಮ್ ಮಾಡ್ತಿದ್ರೆ ಗೆಲ್ತಿದ್ದೆ. ಅಯ್ಯೋ ಹೌದಾ? ಅಲ್ಲ ಕಣೋ, ಮೊದಲೇ ಹೇಳೋದಲ್ವಾ. ನಮ್ಮಲ್ಲೂ ಕ್ಯಾರಮ್ ಬೋರ್ಡ್ ಇದೆ, ಅದು ಸ್ವಲ್ಪ ಹಾಳಾಗಿ ಹೋಗಿದೆ. ಸ್ಟ್ರೈಕರಲ್ಲಿ ಹೊಡೆದ್ರೆ ಸ್ಟ್ರೈಕರ್ ಮುಂದಕ್ಕೆ ಹೋಗಲ್ಲ. ಈಗ ನೀನು ಇಷ್ಟೊತ್ತು ನನ್ನ ಜೊತೆನಲ್ಲಿ ಚೆಸ್ಸಲ್ಲಿ ಆಡಿದೆಯಲ್ಲ, ಆ ಚೆಸ್ ಬೋರ್ಡ್ ಕೊಟ್ಟಿದ್ದು ನಿಮ್ಮ ಅಪ್ಪನೇ. ಒಂದು ಕೆಲಸ ಮಾಡು, ನೀನು ನನಗೊಂದು ಕ್ಯಾರಮ್ ಬೋರ್ಡ್ ಪ್ರೆಸೆಂಟ್ ಮಾಡು, ಆಡೋಣ.
ಒಳ್ಳೆಯದತ್ತಣ್ಣ. ಏನು ಬೇಕಾಗಿಲ್ಲ. ಅದೇನು ಬೇಕು ನನ್ನನ್ನು ಕೇಳಿದ್ರೆ ನಾನೇ ತಂದ್ಕೊಡಲ್ವಾ? ಪೂರ್ಣಿ, ನೀನು ಕಿಚನಿಂದ ಯಾವಾಗ ಈ ಕಡೆ ಬಂದೆ? ಯಾಕೊಂಥರ ಇದೆಯಾ? ಇವ್ರು ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಮಾವ. ರೂಮಿಗೆ ಏನಾದರೂ ಬಂದಿದ್ದಾರ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಅವನು ರೂಮಿಗೆ ಬಂದರೆ ಇಲ್ಲಿಗೆ. ಪೂರ್ಣಿ, ಅವ್ನ ರೂಮಿಗೆ ಬಂದರೆ ನಿನಗೆ ಗೊತ್ತಾಗುತ್ತೆ ಅಲ್ವಾ? ಅಲ್ಲ, ಆದರೂ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಅದು ಬ್ರೋ ಕಾಲ್ ಮಾಡಿದ್ದ, ಮೀಟಿಂಗಲ್ಲಿದ್ದಾನಂತೆ, ಸ್ವಲ್ಪ ಲೇಟ್ ಆಗುತ್ತಂತೆ ಬರೋಕ್ಕೆ. ಅಲ್ಲ, ಊಟ ಲೇಟ್ ಆಗುತ್ತೆ, ನೀವೆಲ್ಲ ಊಟ ಮುಗಿಸಿ ಅಂತ ಹೇಳಿದ್ದಾನೆ. ಹೌದಾ? ಮತ್ತೆ ನಾನು ಕಾಲ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಊಟ ಮುಗಿಸಿ ಅಂತ ಹೇಳಿದಾನಂದ್ಮೇಲೆ ಹಿ ಮಸ್ಟ್ ಬಿ ಬ್ಯುಸಿ ಪೂರ್ಣಿ. ಏನೋ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇರ್ಬೋದು. ನಾವು ಊಟ ಮಾಡ್ಕೊಳ್ಳೋಣ ಅಲ್ವಾ ಬಾವಾ? ಹಾಂ ಹೌದು. ಬಾ ಬಾ ಪುಣೆ. ಓ ಗಾಡ್, ಇನ್ನೂ ಆ ವಿಷಯನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಲ್ಲ, ಅಮ್ಮದ ದುಡ್ಡನ್ನ ಅಕೌಂಟಿಗೆ ಹಾಕೊಂಡೆ, ಅದ್ರಲ್ಲಿ ಏನಿದೆ ತಪ್ಪು? ಸ್ಟಿಲ್ ನಿಂಗೆ ಬೇಜಾರಾಗಿದೆ ಅಂದರೆ ಐ ಆಮ್ ಸಾರಿ. ಆ ವಿಷಯ ಅಲ್ಲಿಗೆ ಬಿಟ್ಬಿಡು. ಎಷ್ಟು ಆರಾಮಾಗಿ ಹೇಳ್ತೀಯ ನೋಡು, ಬಿಟ್ಬಿಡು ಅಂತ. ನೋಡು, ನಾನು ಕೆಲಸ ಹುಡುಕ್ತಾ ಇದ್ದೀನಿ. ಕೆಲಸ ಸಿಕ್ತಿದ್ದ ಹಾಗೆ ಅಮ್ಮನ ದುಡ್ಡನ್ನ ವಾಪಸ್ ಕೊಡ್ತೀನಿ, ಸರಿನಾ? ಈಗಲಾದರೂ ಹೇಳು, ಅವ್ರು ಯಾಕೆ ಬಂದಿದ್ದಾರೆ? ಅಲ್ಲ ಸಿರಿ, ಅವತ್ತು ನನ್ನ ಕೆಲಸ ಹೋದಾಗ್ಲೂ ಹೇಗಿದೆಯಾ ಅಂತಲೂ ವಿಚಾರಿಸಲಿಲ್ಲ. ಅವತ್ತು ಅಭಿ ಹತ್ರ ಮಾತಾಡಿದಾಗ್ಲೂ ನನ್ನನ್ನೇ ಬೈದು ಕಳಿಸಿದ್ರು. ಈಗ ನೋಡಿದ್ರೆ ನಮ್ಮ ಮನೆಗೆ ಬಂದು ಎಲ್ಲರೂ ಇಂಪ್ರೆಸ್ ಮಾಡೋ ಥರ ಆಡ್ತಾ ಇದ್ದಾರೆ. ನಮ್ಮ ತಾತನ ತಾತ ಅಂತ ಕರ್ಕೊಂಡು, ಛೇ, ಏನೋರ್ ಇಂಟೆನ್ಷನ್ನು? ಯಾಕಿದ್ರೆ ಬಿಹೇವ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಓವರ್ ಥಿಂಕ್ ಮಾಡಬೇಡ, ನಡಿ ಕೆಳಗೆ ಹೋಗೋಣ. ಯಾಕೆ? ಅದೇನೋ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ಅಂತ ಕೇಳಿದ್ಯಲ್ಲ, ಅದೇನು ಅಂತ ತಿಳ್ಕೊಳ್ಳೋಕೆ. ಮುಂದೆ ಕೂರೋದು ಸ್ವಂತದವ್ರು ಮಾತ್ರ. ಮೊದಲೇ ಹೇಳೋದಲ್ವಾ, ಅವತ್ತು ನೀನ್ ಬಂದಿದ್ದಾಗ ನಾನು ಮುಂದೆನೇ ಕೂತಿದ್ನಲ್ಲ. ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ? ಮಾವ, ನೀನು ಮನೆಯಿಂದ ಆಚೆಗೆ ಬಂದಾಗ ಸುಮ್ಮನೆ ಇದ್ದವನು ಈಗ ಅವನಾಗೇ ಬಂದು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ಎಲ್ಲ ಒಳ್ಳೇದೇ ಆಗಬಹುದು, ನೋಡೋಣ. ನೀನು ಚಿಂತೆ ಮಾಡಬೇಡ.